ನಾನು ಐ ಆಮ್ ಎಲಿಜಿಬಲ್, ಐ ಆಮ್ ಕೇಪಬಲ್ ಟು ವಿನ್ ದ ಸೀಟ್ ಆ್ಯಂಡ್ ಟು ಕಾಂಟೆಸ್ಟ್. ಮತ್ತು ನಾನು ಎಲ್ಲ ರೀತಿಯಿಂದ ಸಾಕೊಂಡಿದ್ದೀವಿ ನಾವು ಪಕ್ಷಕ್ಕೆ. ನಾವು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ತ್ಯಾಗ ಮಾಡಲ್ಲ ರೀ. ಆ ಥರ ತ್ಯಾಗ ಮಾಡಿ ಬಂದು ನಾವು ಇಲ್ಲಿ ಚುನಾವಣೆಗೆ ಬಂದು ಅನರ್ಹರಾಗಿ 6 ತಿಂಗಳ ಕಾಲ ವನವಾಸ ಅನುಭವಿಸಿ ಬಂದು ನಿಂತು ಪಕ್ಷವನ್ನು ಸದೃಢ ಮಾಡಿ ಮಾಡ್ಕೊಂಡು ಬಂದು ಆಡಳಿತವನ್ನು ಕೊಟ್ಟಿದ್ದೀವಿ. 4 ವರ್ಷ ಆಡಳಿತ BJP ಮಾಡಲಿಕ್ಕೆ ಕೊಟ್ಟಿದ್ದೇವೆ. ನಮಗೆ ಕೊಡೋದು ನ್ಯಾಯ ಇದೆ, ಕೊಡಿ ಅಂತ ಕೇಳ್ತೀವಿ. ಸರ್, ಬಹುತೇಕ ತಾವೇನು ಬಂದ್ರಲ್ಲ ಇತ್ತೀಚೆಗೆ BJP, ಇತ್ತೀಚೆಗೆ ಅಂದರೆ 4 ವರ್ಷ 5 ವರ್ಷನೇ ಆಗಕ್ಕೆ ಬಂತು. ಬಟ್ ಏನಾಗಿದೆ, ಸುಧಾಕರ್ ಅವ್ರಿಗೆ ಅಲ್ಲಿ ಚಿಕ್ಕಬಳ್ಳಾಪುರದ ಮಿಸ್ ಆಗ್ತಿದೆ ಅನ್ನುವಂಥದ್ದು. ಯಾಕೆ ಸರ್ ಒಂದು ಕಡೆ ಈಗ ನಾವು ಭಾಳ ಬಿಚ್ಚಿ ಮಾತಾಡೋಕ್ಕೆ ಹೋದರೆ ಬೇರೆ ಬೇರೆ ಥರ ಆಗುತ್ತೆ. ಈಗ ನಾವೆಲ್ಲ ತ್ಯಾಗ ಮಾಡಿ ಬಂದಿದ್ದಕ್ಕೆ ಸರ್ಕಾರ ಬಂತು. ಇವತ್ತು ನಾವು ಸೋತು ಮನೇಲಿ ಕುಂತೀವಿ ಅಂದರೆ ಅದಕ್ಕೆ ಯಾವ ಕಾರಣಗಳಿದ್ದಾವೆ ಅಂತ ಎಲ್ಲರಿಗೂ ಗೊತ್ತಿದೆ. ಏನು ಕಾರಣಕ್ಕಾಗಿ ಭಾರತೀಯ ಜನತಾ ಪಕ್ಷ 2023 ಸೋತಿದೆ ಅನ್ನೋದು ಇಟ್ಸ್ ನಗ್ನ ಸತ್ಯ. ಅದು ಆ ಹೊಡೆತಕ್ಕೆ ನಾವು ಬಲಿಯಾಗಿದ್ದೀವಿ. ಈಗ ನಾವು ಬಲಿಯಾದಾಗ ನಮ್ಮ ಹಿತಗಳನ್ನು ಅವ್ರು ಕಾಯಬೇಕಲ್ಲ. ನಾವು ಪಕ್ಷದ ಹಿತವನ್ನು ಕಾದಿದ್ದೀವಿ, ಸರ್ಕಾರದ ಹಿತವನ್ನು ಕಾದು ಬಂದಾಗ ನಮ್ಮ ಹಿತವನ್ನು ಕಾಯೋದು ಅವ್ರ ಜವಾಬ್ದಾರಿ ಇದೆಯಲ್ಲ.